ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಇವಾಗ ಒಂದು ಕ್ವಿಕ್ ರೆಸಿಪಿ ಕೊಡೋಣ ಅಂತಿದ್ದೀನಿ. ಅದೇನು ಅಂದರೆ 5 ಮಿನಿಟ್ಸಲ್ಲಿ ಕ್ವಿಕ್ಕಾಗಿ ರೆಡಿ ಆಗುವ ರಸಮ್. ಸೊ ಇವಾಗ ಇಂಗ್ರೀಡಿಯೆಂಟ್ ನೋಡ್ಕೊಳ್ಳೋಣ. 1 ಟೇಬಲ್ ಸ್ಪೂನ್ ಜೀರಿಗೆ, 1 ಟೇಬಲ್ ಸ್ಪೂನ್ ಮೆಣಸು, 2 ಹಸಿಮೆಣಸಿನ್ಕಾಯಿ ಮತ್ತು 1 ಒಣಮೆಣಸಿನ್ಕಾಯಿ, 1 ಟೊಮ್ಯಾಟೊ, ಹುಣಸೆಹಣ್ಣು ಮತ್ತು ಕೊತ್ತಂಬರಿ ಸೊಪ್ಪು. ಈಗ ಮಿಕ್ಸಿಯಲ್ಲಿ ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು ಮತ್ತು ಮೆಣಸಿನ್ಕಾಯಿ, ಟೊಮಾಟೊ ಈಗೇನೇನೆಲ್ಲ ಹೇಳಿದ್ನಲ್ಲ, ಜೀರಿಗೆ, ಮೆಣಸೆಲ್ಲ ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೋಬೇಕು. ಈಗ ಒಂದು ಪ್ಯಾನ್ ತೊಗೊಳ್ಳಿ, ಅದರಲ್ಲಿ 3 ಟೇಬಲ್ ಸ್ಪೂನ್ ಅಡುಗೆ ಎಣ್ಣೆಯನ್ನು ಹಾಕಿ, ಆಮೇಲೆ ಇದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆ, ಆಮೇಲೆ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕಬೇಕು. ನೆಕ್ಸ್ಟು ಕರ್ಬೇವಿನ ಸೊಪ್ಪು ಹಾಕಬೇಕು. ಆಮೇಲೆ ಒಂದು ಈರುಳ್ಳಿ ಹಾಕಿ, ಮತ್ತು ಚಿಕ್ಕದಾಗಿ ಹಚ್ಕೊಂಡಿರೋ ಟೊಮ್ಯಾಟೊ ಮತ್ತು ಒಣಮೆಣಸಿನ್ಕಾಯಿ, ಇದು ಹಸಿ ವಾಸನೆ ಹೋಗೋವರೆಗೂ ಬಾಡಿಸ್ಕೊತಾ ಇರಬೇಕು. ಇದು ನಿಮಗೆ ಯೂಸ್ಫುಲ್ ಆಗುತ್ತೆ, ಯಾಕಂದರೆ ಇದರಲ್ಲೇನು ಬೇಯಿಸ್ಕೊಳೋದು ಮತ್ತು ಏನು ಅಷ್ಟೊಂದು ಕೆಲಸ ಹಿಡಿಯಲ್ಲ. 5 ಮಿನಿಟ್ಸ್ ಆಗಿರೋದ್ರಿಂದ 5 ಮಿನಿಟ್ಸೆಲ್ಲ ಕ್ವಿಕ್ ಆಗುತ್ತೆ. ಯಾಕಂದರೆ ಬೇಳೆ ರಸಮ್ ಮಾಡಿದಾಗ ಎಲ್ಲ ಆಗುತ್ತಲ್ಲ, ಸೊ ಟೈಮ್ ಹಿಡಿತದೆ ಅದು. ಆಮೇಲೆ ನೆಕ್ಸ್ಟು ಇಲ್ಲಿ ರುಬ್ಕೊಂಡಿರೋದು ಇದಕ್ಕೆ ಹಾಕಿ ಪ್ಯೂರಿನ ಹಸಿ ವಾಸನೆ ಹೋಗೋವರೆಗೂ ಬಾಡಿಸ್ಕೊತಾ ಇರಬೇಕು. ಸೊ ಈ ಥರ ಪ್ಯೂರಿ ಯಾವುದ್ರಲ್ಲೂ ಮಾಡಿ ಹಾಕಲ್ಲ, ಯಾಕಂದ್ರೆ ರಸಮ್ ಆಗಿರೋದನ್ನ ಪೌಡ್ರ್ ತರ್ತಾರೆ ಒಬ್ಬೊಬ್ಬರು. ಪೌಡ್ರು ನಮಗೆ ಸ್ವಲ್ಪ ಹಾನಿಕಾರಕ ಆಗಿರುತ್ತೆ. ಸೊ ಇದು ಹೋಮ್ ಮೇಡ್ ಆಗಿರೋದ್ರಿಂದ ಯಾವ ಪೌಡ್ರು ಹಾಕಿಲ್ಲ ಹೇಳೋಕ್ಕೋದ್ರೆ. ಇನ್ನೊಂದು ಸೊ ಇವಾಗ ಹಸಿ ವಾಸನೆ ಹೋಗಿದೆ. ಈಗ ಒಂದು ಗ್ಲಾಸ್ ನೀರನ್ನು ಹಾಕಬೇಕು. ಈಗ 1 ಟೇಬಲ್ ಸ್ಪೂನ್ ಅರಿಶಿನ ಹಾಕಿ, ಈಗ ಒಂದು ಅರ್ಧ ನಿಂಬೆ ಹೋಳಷ್ಟು ಹುಣಸೆ ರಸ ಹಾಕಬೇಕು. ಈಗ ಮತ್ತೆ ಇನ್ನೊಂದು ಗ್ಲಾಸಷ್ಟು ನೀರು ಹಾಕ್ತಿರೋದು, ಯಾಕಂದರೆ ರಸಮ್ ಅಂದಮೇಲೆ ನೀರಾಗೇ ಇರಬೇಕು. ಸೊ ಮತ್ತು ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಒಂದು ಸ್ವಲ್ಪ ಖುಷಿ ಪಡ್ತೀನಿ. ಯಾಕಂದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಾದ್ಮೇಲೆ ಬೇರೆ ವೀಡಿಯೋಸ್ ಮಾಡೋಕ್ಕೂ ನನಗೆ ಹೆಲ್ಪ್ ಆಗುತ್ತೆ. ನೀವು ನೋಡ್ತಿರ್ಬೋದು ಕುದೀತಿದೆ. ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಕುದಿಸ್ಕೊಬೇಕು. ಆಮೇಲೆ 50 ಸೆಕೆಂಡ್ಸ್ ಆದಮೇಲೆ ಸ್ವಲ್ಪ ಕುದ್ದು ಜಾಸ್ತಿ ಆಗ್ತಾ ಇರುತ್ತೆ. ಆವಾಗ ಗಾರ್ನಿಷ್ ಮಾಡೋಕ್ಕೆ ನೀವು ಕೊತ್ತಂಬರಿ ಸೊಪ್ಪನ್ನು ಯೂಸ್ ಮಾಡ್ಕೊಬೋದು. ಇವಾಗ 5 ಮಿನಿಟ್ಸ್ ಕ್ವಿಕ್ ರಸಮ್ ರೆಡಿಯಾಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಮತ್ತು ಇನ್ನೊಂದು ಹೊಸ ವೀಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.